ನಮಸ್ಕಾರ. ಮಾವಿನ ಹಣ್ಣಿನ ಕಾಲ ಮುಗಿದ್ರೂ ಮಾವಿನ ಹಣ್ಣನ್ನು ತಿನ್ನಬೇಕಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೇ ಎರಡೇ ಪದಾರ್ಥಗಳಿಂದ ಮಾವಿನ ಹಣ್ಣಿನ ಜಾಮ್ ಮಾಡ್ತಾ ಇದ್ದೀನಿ. ಅಂಗಡಿಯಿಂದ ಫ್ಲೇವರ್ಡ್ ಜಾಮ್ ತರೋ ಬದಲು ಮನೆಯಲ್ಲೇ ಹಣ್ಣನ್ನು ಉಪಯೋಗಿಸಿ ಜಾಮ್ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ತಿನ್ನಬಹುದು. ಮಕ್ಕಳಿಗೆ ಚಪಾತಿ ಮಾಡಿ ಈ ರೀತಿ ಹಚ್ಚಿ ರೋಲ್ ಮಾಡಿ ಡಬ್ಬಿಗೆ ಹಾಕಿ ಕಳಿಸಿದ್ರೆ ಸ್ಕೂಲ್ಗೆ ಖಂಡಿತ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಮಾಡಿ ನೋಡಿ, ಖಂಡಿತ ಇಷ್ಟ ಆಗೇ ಆಗುತ್ತೆ. ನಾನಿಲ್ಲಿ ಒಂದು 4 ಮಾವಿನ ಹಣ್ಣುಗಳನ್ನು ತೊಗೊಂಡಿದ್ದೀನಿ. ನೀವು ನಿಮಗೆ ಯಾವ ಜಾತಿ ಮಾವಿನ ಹಣ್ಣು ಸಿಗುತ್ತೋ ಅದನ್ನು ತೊಗೊಂಡು ಮಾಡಬಹುದು. ಸಿಪ್ಪೆ ವಾಟೆ ಎಲ್ಲ ತೆಗೆದು ಹಣ್ಣಿನ ರಸ ತೆಗೆದಿಟ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ಹಣ್ಣನ್ನು ಹಾಕಿ ರುಬ್ಕೊಳ್ತೀನಿ. ಈ ಹಣ್ಣಿನ ರಸನ ಒಂದು ಬಟ್ಲಿಗೆ ಹಾಕಿ ಹಣ್ಣಿನ ರಸ ಎಷ್ಟು ಬಂದಿದೆ ಅಂತ ಅಳತೆ ಮಾಡ್ಕೊಳ್ಬೇಕು. ಹಣ್ಣಿನ ರಸ ಎಷ್ಟು ಬಂದಿದೆ ಅಂತ ನೋಡಿಕೊಂಡ್ರೆ ಸಕ್ಕರೆ ಎಷ್ಟು ತೊಗೊಳ್ಬೇಕು ಅಂತ ಅದರ ಅಳತೆ ನಮಗೆ ಗೊತ್ತಾಗುತ್ತೆ. ಈಗ ಮಾವಿನ ಹಣ್ಣಿನ ರಸನ ಬಾಣಲೆಗೆ ಹಾಕ್ತಾಯಿದ್ದೀನಿ. ಮತ್ತು ಕೈ ಆಡಿಸ್ತಾ ಇರಬೇಕು. ಹಣ್ಣಿನ ಬಣ್ಣ ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಾ ಇರಬೇಕಲ್ವಾ? ಈಗ 2-3 ನಿಮಿಷ ಹೀಗೆ ಕೈ ಆಡಿಸ್ತಾ ಇರಬೇಕು. ನಿಧಾನವಾಗಿ ಒಂದು ಸ್ವಲ್ಪ ಬಣ್ಣ ಬದಲಾಗುತ್ತೆ. 2-3 ನಿಮಿಷ ಆದಮೇಲೆ ಸಕ್ಕರೆ ಹಾಕಬೇಕು. ಮಾವಿನ ಹಣ್ಣಿನ ರಸ 1 ಬಟ್ಲಷ್ಟು ಬಂದಿದ್ದರೆ ಕಡೇ ಪಕ್ಷ ಅಂದ್ರೂ 3/4 ಬಟ್ಲು ಸಕ್ಕರೆ ಹಾಕಲೇಬೇಕು. ಸಕ್ಕರೆ ಕಡಿಮೆ ಆದರೆ ಜಾಮ್ ಬೇಗ ಕೆಡೋ ಸಾಧ್ಯತೆ ಇರುತ್ತೆ. ಈಗ ಮತ್ತೆ ಕೈ ಆಡಿಸ್ತಾ ಇರಬೇಕು. ಸಕ್ಕರೆ ಕರಗಿದಾಗ ಮತ್ತೆ ನೀರಾಗುತ್ತೆ, ಆಮೇಲೆ ಮತ್ತೆ ಗಟ್ಟಿಯಾಗುತ್ತೆ. ಈಗ ಮತ್ತೆ ಕುದಿ ಬರುತ್ತೆ. ಕುದಿಯುವಾಗ ಒಂದು ಸ್ವಲ್ಪ ಸಿಡಿಯುತ್ತೆ. ನೋಡಿಕೊಂಡು ಹುಷಾರಾಗಿ ಮಾಡಬೇಕು. ಒಂದು ಸ್ವಲ್ಪ ಹಿಂದೆ ನಿಂತು ಮಾಡಿದ್ರೇ ಒಳ್ಳೆಯದು. ಉರಿ ಕಡಿಮೆನೇ ಇರಲಿ. ಉರಿ ಜೋರಾದರೆ ಸೀದು ಹೋಗೋ ಸಾಧ್ಯತೆ ಇರುತ್ತೆ. ನಿಮಗೆ ಗೊತ್ತಾಗ್ತಾ ಇರಬಹುದು, ಬಣ್ಣ ಬದಲಾಗಿದೆ. ಇದ್ರ ಬಣ್ಣ ಸ್ವಲ್ಪ ಗಾಢವಾಗಿದೆ ಮತ್ತು ಪ್ರಮಾಣವೂ ಕಡಿಮೆ ಆಗಿದೆ. ಮತ್ತು ಈ ರೀತಿ ಜಾಮ್ನ ಕೆದಕುವಾಗ ಹೀಗೆ ತಳ ಬಿಡುತ್ತೆ. ಮತ್ತು ಹೀಗೆ ಜಾಮ್ನ ಹಿಂಗೆ ಬಗ್ಗಿಸಿದ್ರೆ ಗಟ್ಟಿಯಾಗಿ ನಿಧಾನವಾಗಿ ಬೀಳಬೇಕು, ಸರ್ರ ಅಂತ ಬೀಳಬಾರ್ದು. ಗಟ್ಟಿಯಾಗೋದು, ತಳ ಬಿಡೋದು, ಬಣ್ಣ ಬದಲಾಗೋದು ಮತ್ತು ಚಮಚದಿಂದ ಬಗ್ಗಿಸಿದಾಗ ಗಟ್ಟಿಯಾಗಿ ಬೀಳೋದು, ಇದೆಲ್ಲನೂ ಜಾಮ್ ಆಗಿದೆ ಅಂತ ತೋರಿಸತ್ತೆ. ತಕ್ಷಣ ಗ್ಯಾಸ್ ಆರಿಸ್ಬಿಟ್ಟು ಒಲೆಯಿಂದ ಇಳಿಸ್ಕೊಂಡು ಬಿಡಬೇಕು. ಮತ್ತು ಜಾಮು ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ಒಲೆ ಮೇಲೆ ತೀರಾ ಗಟ್ಟಿಯಾಗಕ್ಕೆ ಬಿಡಬಾರ್ದು. ನೋಡಿ, ಇವಾಗ ಜಾಮ್ ಆಗಿದೆ. ಪೂರ್ತಿ ಆರಬೇಕು. ಇದು ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಳ್ಬೇಕು. ಬಿಸಿ ಇದ್ದಾಗಲೇ ಹಾಕಿದ್ರೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ. ಜಾಮ್ ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ಬಾಟ್ಲಿಗೆ ಹಾಕಬಾರ್ದು. ಈ ರೀತಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಮ್ಯಾಂಗೋ ಜಾಮ್ ತಿನ್ನಬಹುದು. ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗುತ್ತೆ. ಇಷ್ಟೊಂದು ಸಕ್ಕರೆ ಹಾಕಿರೋ ಜಾಮ್ ತಿನ್ನಬೇಕಲ್ಲ ಅಂತ ಅನಿಸಿದ್ರೆ ತುಂಬ ಅಪರೂಪಕ್ಕೊಂದು ಸಲ ತಿನ್ನೋಡಿ, ಖಂಡಿತ ಇಷ್ಟ ಆಗುತ್ತೆ. ನಿಮಗೆ ಈ ಮಾವಿನ ಹಣ್ಣಿನ ಜಾಮ್ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.